ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಈ ಲಾಗ್ನಾಗ ನಾವೆಲ್ಲರೂ ಬೆಂಗಳೂರಿಗೆ ಹೊಂಟಿದ್ದೇವೆ. ಯಾಕೆ ಹೊಂಟಿದ್ದೇವೆ ಅನ್ನೋದನ್ನ ಈ ಲಾಗ್ನ ನೋಡಿ. ಸಾನೂನು ತೊಗೊಳತ್ತೇನೆ. ಸಾನ್ವಿಗೆ ಒಂದು ನೈಟ್ ಡ್ರೆಸ್ಸ, ನೆಕ್ಸ್ಟ್ ಆಕೆಗೆ ಅಲ್ಲಿ ಫಂಕ್ಷನ್ದಾಗ ವೇರ್ ಮಾಡೋಕೆ ಯಾವುದು ಲಾಂಗ್ ಫ್ರಾಕ ಲಾಂಗ್ ಡ್ರೆಸ್ ಏನೂ ತೊಗೊಳನಿಲ್ಲ. ಯಾಕಂದ್ರೆ ಒಂದು ಡ್ರೆಸ್ ಹಾಕಿನಂದ್ರೆ ಆಕೆದು ಬ್ಯಾಗ ಕುಂತೈತಿ. ಹಾಗಾಗಿ ಎಲ್ಲ ಲೈಟ್ ವೇಟ್ ಇರೋದನ್ನು ಡ್ರೆಸ್ ತೊಗೊಳತ್ತೇನು. ಮತ್ತು ಇದೊಂದು 3/4 ಎಲ್ಲರೇ ಹೊರಗೆ ತಿರುಗಾಡಕ್ಕೆ ಹೋದ್ರೆ, ಮತ್ತು ಇದೊಂದು ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಡಿದ್ದೇನು. ಸಾನೂನು ಒಂದು 4 ಜೋಡ್ ಆಯಿತು. ಇನ್ನು ಹಾಕೊಂಬರ್ತಾ ಅದೊಂದು. ಮತ್ತು ನಂಗೆ ಇದೊಂದಲ್ಲಿ ಫಂಕ್ಷನ್ ಐತಿ. ಫಂಕ್ಷನ್ಗೆ ಚೂಡಿದಾರ. ನೆಕ್ಸ್ಟ್ ಇದೊಂದು ಜೀನ್ಸ್ ಪ್ಯಾಂಟ್ ಹೊಸ ತೊಗೊಂಡೇನು. ಮತ್ತು ಇದು ನೈಟ್ ಡ್ರೆಸ್ಸಿಗೆ ನೈಟ್ ಪ್ಯಾಂಟ ಟಾಪ. ಮತ್ತು ಜೀನ್ಸ್ ಪ್ಯಾಂಟಿಗೆ ಟಾಪ ನಮ್ಮ ತಂಗಿ ತೊಗೊಂಡು ಹೋಗ್ಯಾಳು, ಕೊಡ್ತೇನೆ ಅಂದಾಳ ಆಮೇಲೆ. ಸೊ ಆಕೆ ಕಡೆಯಿಂದ ಆಮೇಲೆ ಅದನ್ನೊಂದು ತೊಗೊಂಡಿದ್ರು ಹಾಕಿರ ಆಯಿತು. ಆಲ್ಮೋಸ್ಟ್ ಬ್ಯಾಗ್ ಪ್ಯಾಕ್ ರೆಡಿ. ಬಾಕ್ಸ್ ಇತ್ತು ತೊಗೊಂಬಲ್ಲಿ. ಅರ್ವಿ ತಗೋಬೇಡ. ಇನ್ನು ಇದ್ರಾಗ ಸಾನು ಬೆಲ್ಟ್ ಒಂದು ಹಾಕೋನು. ಮೇಕಪ್ ಬಾಕ್ಸಿಗೆ ಮೇಕಪ್ ಅಂತೂ ಏನು ಹಂಗೇನಿಲ್ಲ, ಜ್ಯುವೆಲ್ರಿ ಅಷ್ಟೇ ತೊಗೊಂಡು ಹಾಕಿದ್ದೇನೆ. ಇದು ಮ್ಯಾಚ್ ಆಗ್ತೈತಲ್ಲ ಅದು ಚೂಡಿದಾರ. ಇದು ಫಂಕ್ಷನ್ ದಿವಸ ಆಯ್ತು. ನೆಕ್ಸ್ಟ್ ಇದು ಜೀನ್ಸ್ ಮ್ಯಾಗು ಮ್ಯಾಚ್ ಆಗ್ತೈತಿ ಅನ್ನಲ್ಲ. ಇಲ್ಲ ಬೇರೆ ಯಾವ್ದು ತಗೊಳ್ಳಿ. ತಗೋರಿ. ಅಪ್ಪ ಇದನ್ನ ಮಾಡಬೇಡ. ಇದು ಜೀನ್ಸ್ ಮ್ಯಾಗ ಅಪ್ಪು ಕೊಡಿ ಹಾಕಿಟ್ಕೊಂಡು. ಇವೆರಡಾಯ್ತು. ನೆಕ್ಸ್ಟ್ ಲಿಪ್ಸ್ಟಿಕ್ಕ ಏನು ಬೇಕು ಒಂದು ಕಡೆ ಇಡೋದು. ಕಾಜಲ್ ಪೌಡ್ರ್ ಅದ ಏನು ಕಾನ್ವೆಂಟ್ ಮನ್ಯಾಗ ಇರತೈತಿ. ಕೊಡ್ಬೇಕಲ್ಲ ಅವ್ರ ನಿಮಗೆ ಕೊಡಲ್ಲ. ಅಪ್ಪು ಈಗ ಹಚ್ಚೋದಿಲ್ಲ. ಯಾವ್ದಾರ ಒಂದು ಪೌಚ್ನಾಗ ತಗೋಬೇಕು. ಸಾನು ಇನ್ನೊಂದು ಪೌಚ್ ಐತಿ ಅದ್ರಾಗ ತಗೋರ್ಲಿ, ಅದನ್ನ ಅದ್ರಾಗ ಸುರುವಿ. ಇದನ್ನೆಲ್ಲ ಹಿಂಗ ಸುರುವುದ ಕಟ್ ಮಾಡಿದ್ದೀನಿ. ಸಾನ್ವಿಗೆ ಪೌಡ್ರ, ಲಿಪ್ಸ್ಟಿಕ್ಕ, ಒಂದು 3 ಸೆಟ್ ಇಯರಿಂಗ್ಸ್ ತಗೊಂಡಿದ್ದೇನೆ. ಮತ್ತು ಕಾಜಲ, ಸಾನು ಇದೊಂದು ಬ್ರಾಸ್ಲೆಟ್. ಸಾನು ಇದೇನು ಮಾಡಕ್ಕೆ ಕ್ಲಿಪ್ ಇಷ್ಟ ಸ್ಮಾಲ್ ಪ್ಯಾಕೆಟ್. ಇದನ್ನ ಸಪ್ರೇಟ್ ವಿಡಿಯೋ ಮಾಡ್ತೇನೆ ಏನೇನೈತಿ ಇದ್ರ ತೋರ್ಸಕ. ಅಂಥದ್ದು ಭಾಳ ಏನು ನಾನು ಜ್ಯುವೆಲ್ರಿ ಕಲೆಕ್ಟರ್ ಏನು ಮಾಡಿಲ್ಲ. ಸೊ ಬಟ್ ಒಂದ್ಸಲ ವಿಡಿಯೋ ಮಾಡಿ ತೋರಿಸ್ತೇನೆ. ಇದಿಷ್ಟ ಬೆಂಗ್ಳೂರಿಗೆ ತೊಗೊಂಡು ಹೋಗಾಕ. ಬೆಂಗ್ಳೂರ್ದಾರ ಅನ್ನಾರ ಈ ಹುಡುಗಿ ಮನೆ ನಮ್ಮ ಬ್ಯಾಗ್ ರೆಡಿ ಆಯ್ತು. ಇನ್ನು ಮಿಕ್ಕಿದ್ದೆಲ್ಲ ನಾಳೆ ಹೋಗೋಣ. ಸ್ವಲ್ಪ ಒಂದೆರಡು ಹಾಕಿದ್ದಂದ್ರೆ ಎಲ್ಲಾನು ಆಗೈತಿ. ಫೈನಲಿ ಒಂದು ಬ್ಲ್ಯಾಂಕೆಟ್ ಹಾಕೊಳತ್ತೀವಿ ರಾತ್ರಿ ನೈಟಿಗೆ ಅಂತಂದ. ನಿನ್ನೆನ ಅರ್ವಿ ಇದು ಬ್ಯಾಗ್ ಚೇಂಜ್ ಮಾಡಿದ್ದು. ಯಾಕಂದ್ರೆ ಸಾನ್ವಿ ಬೆಳಿಗ್ಗೆ ಅದಕ್ಕೆ ಒಂದೇನೋ ಅರ್ವಿ 1-2 ಹಾಕಕ್ಕೆ ಹೋಗಿ ಚೈನ ಹರಿದ್ಬಿಟ್ಟು, ಹಾಗಾಗಿ ಆ ಬ್ಯಾಗ್ ಚೇಂಜ್ ಮಾಡಿ ಈ ಬ್ಯಾಗ್ ತೊಗೊಂಡು ಎಲ್ಲನೂ ಹಾಕಿದ್ದೀನಿ. ಈಗ ಒಂದು ಬ್ಲ್ಯಾಂಕೆಟ್ ಇತ್ತು ಅದನ್ನೊಂದು ಹಾಕಿನಿ.
ಈಗ ಎಲ್ಲ ಫೈನಲಿ ಬ್ಯಾಗ್ ಎಲ್ಲ ಪ್ಯಾಕ್ ರೆಡಿ ಆಗೈತಿ ಮತ್ತು ನಾವು ಎಲ್ಲ ರೆಡಿ ಆಗಿದ್ದೀವಿ. ಸೊ ಈಗ ನೈಟ್ ಹೋಗಿ ಮಲ್ಕೊಳ್ಳೋದು ಇರ್ತೈತೆ ಅಂತಂದು ಅಷ್ಟು ಸಿಂಪಲ್ ಡ್ರೆಸ್ ಹಾಕ್ಕೊಂಡಿದ್ದೇನು ಮತ್ತು ಮ್ಯಾಗ್ ಒಂದು ಸ್ವೆಟ್ರ್ ಹಾಕ್ಕೊಂಡ್ರೆ ಆಯಿತು. ಸಾನ್ವಿನೂ ಈಗ ರೆಡಿಯಾಗಿ ಬಂದಿದ್ದಾಳು. ಸಾನ್ವಿನೂ ಒಂದು ಸಿಂಪಲ್ ಪ್ಯಾಂಟು ಮತ್ತು ಜಾಕೆಟ ಇಷ್ಟನ್ನು ಹಾಕ್ಕೊಂಡಿದ್ದಾಳು. ಥಂಡಿ ಹೊರಗಡೆ ಥಂಡಿ ಐತಿ, ಮನ್ಯಾಗ ಅಷ್ಟೊಂದು ಥಂಡಿ ಇಲ್ಲ, ಹಾಗಾಗಿ ಮ್ಯಾಗ ಒಂದೊಂದು ಸ್ವೆಟ್ರ್ ಹಾಕ್ಕೊಂಡು ಮಲ್ಕೊಳ್ಳೋ ಸಲುವಾಗಿ ಈಗ ಹಂಗಾಗಿ ಕಂಫರ್ಟೇಬಲ್ ಇರೋ ಡ್ರೆಸ್ನ ಹಾಕ್ಕೊಂಡಿದ್ದೆವು. ನಡೀರಿ ಇನ್ನು ಬೆಂಗ್ಳೂರಿಗೆ ಹೋಗೋನು. ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋದ ನಂತರ ತೋರಿಸ್ತೇನೆ ನಮ್ಮ ಜೊತೆ ಯಾರ್ಯಾರು ಬರತ್ತಾರು ಅಂತಂದು. ಸೊ ಲೆಟ್ಸ್ ಸಿ. ರಾತ್ರಿ 9 ಗಂಟೆಗೆ ನಮ್ಮದು ಬಸ್ ಇತ್ತು, ಸ್ಲೀಪಿಂಗ್ ಕೋಚ್ ಬಸ್ಸ. ಸೊ ನಾವು 8 ಗಂಟೆಗಂದ್ರೆ ಮನೆ ಬಿಡಾತಿದ್ದು. ಈಗ ಹೋಗೋಕ್ಕಿಂತ ಮುಂಚೆ ಅತ್ತಿರಿಗೆ ಮಾವಾರಿಗೆ ನಾನು ಸಾನು ಇಬ್ಬರು ಕಾಲಿಗೆ ನಮಸ್ಕಾರ ಮಾಡತ್ತಿದ್ದು. 1 ಅವರ್ ಮುಂಚೆನೇ ಹೊಂಟಿದ್ದು, ಮತ್ತು ಬಸ್ ಮಿಸ್ ಆಗಬಾರ್ದಂತ ಹೇಳಿಬಿಟ್ಟು ಮಮ್ಮಿ ಎಲ್ಲಿದ ಸವಿತಾ ಹೋಗಿ ಬರ್ತೇವೆ. ಹಾಂ ರೀ, ನಾಳೆ ನೀವು ತೋರ್ಸ್ಕೊಂಡು ನಂತರ ಫೋನ್ ಹಚ್ಚಿರಿ. ನಾವು ಬುಕ್ ಮಾಡಿರೋ ಬಸ್ ಆರೋಹಿ ಸ್ಲೀಪಿಂಗ್ ಕೋಚ್ ಬಸ್ ಅಂತಂದು ಪ್ರೈವೇಟ. ಸೊ ಅದು ನಮಗೆ ಲೊಕೇಶನ್ ಏನು ಕೊಟ್ಟಿತ್ತಂದ್ರೆ ನಮ್ಮ ಊರು ಬಿಟ್ಟು ಹೊರಗಡೆ ಇರೋದು ನೀಲ್ಕಮಲ್ ಅಂತ ಹೋಟೆಲ್ ಐತಿ. ಸೊ ಇಲ್ಲಿ ನಿಪಾನಿ ರೋಡ್ಗೆ ಒಂದು ಪೆಟ್ರೋಲ್ ಪಂಪ್ ಹತ್ತೈತಿ, ಆ ಸೈಡ ದಾಬಾ ಹತ್ರ ಬಂದು ನಿಲ್ರಿ ಅಂತ ಹೇಳಿರು. ಹಾಗಾಗಿ ನಾವೆಲ್ಲರೂ ಇಲ್ಲಿ ದಾಬಾ ಹತ್ರ ಬಂದು ನಿಂತಿದ್ದು. ಬೆಂಗಳೂರಿಗೆ ಮಮ್ಮಿ ಪಪ್ಪ ನಾನು ಸಾನು ತಾತ್ಯ ಕಾಕು ಮತ್ತು ರೋಹಿಣಿಗಳ ಅತ್ತಿ, ಅವ್ರ ಹೆಸರು ರೋಹಿಣಿ, ಮತ್ತು ಅವ್ರ ಮಗ ಶರತ ಮತ್ತು ಪ್ರದೀಪ ರೋಹನ, ನಾವಿಷ್ಟು ಜನ ಎಲ್ಲರೂ ಬೆಂಗಳೂರಿಗೆ ಹೊಂಟಿದ್ದು. ಬಸ್ದವ್ರಿಗೆ ಕಾಲ್ ಮಾಡಿ ಕೇಳಿದ್ದು, ಅವರ ಇನ್ನೊಂದು 15-20 ನಿಮಿಷ ರೀಚ್ ಆಗ್ತೀವಿ ಅಂತ ಹೇಳಿರು. ಮತ್ತು ಹೋಟೆಲ್ ಹತ್ರ ನಿಲ್ಬೇಡ್ರಿ, ಹತ್ರ ಎದುರುಗಡೆ ಹೈವೇ ಸಮೀಪ ಬಂದು ನಿಲ್ರಿ ಅಂತ ಹೇಳಿರು. ಹಾಗಾಗಿ ಹೈವೇ ಕಡೆ ಬಂದು ನಿಂತಿದ್ದು. ಇಲ್ಲಿ ನನ್ನ ತಮ್ಮ ಪ್ರದೀಪ ಹೆಲ್ಪ್ ಮಾಡತ್ತಿದ್ದ ನಂಗೆ ವಿಡಿಯೋ ಮಾಡೋದಕ್ಕೆ. ಭಾಳ ಕತ್ತಲಿತ್ತು, ಹಾಗಾಗಿ ಟಾರ್ಚ್ ಹಿಡ್ಕೊಂಡು ಹೆಲ್ಪ್ ಮಾಡತ್ತಿದ್ದ. ನಾವು ಹೋಟೆಲ್ ಹತ್ರ ನಿಂತಾಗ ಅಲ್ಲಿ ಸ್ವಲ್ಪ ಕುಂಡ್ರೋದಕ್ಕೆಲ್ಲ ವ್ಯವಸ್ಥೆ ಇತ್ತು. ಬಟ್ ಈಗ ಹೈವೇ ಹತ್ರ ಬಂದು ನಿಲ್ಲಂದಿರು. ಇಲ್ಲಿ ಬಂದು ಎಷ್ಟೊತ್ತಾದ್ರೂ ಬಸ್ ಬರೋಕ್ಕಿಲ್ಲ. ಸಾಕಾಗಿ ನಮ್ಮ ಮಮ್ಮಿ ಮತ್ತು ಸಾನು ಇಬ್ಬರು ಬ್ಯಾಗ್ಗಳ ಮ್ಯಾಗನ ಕುಂತಿದ್ದಾರು. ಮತ್ತು ನಮ್ಮ ಕಾಕು ಹತ್ತಿರ ನೀವು ಬಂದಂತರ ಕರೀರಿ ಅಂತ ಹೇಳಿ ನಮ್ಮ ಪಪ್ಪ ಅದವರೆಲ್ಲ ಮತ್ತು ಆ ಕಡೆನ ಹೋಟೆಲ್ ಹತ್ರನ ಸಮೀಪ ಹೋಗಿ ಪೆಟ್ರೋಲ್ ಪಂಪ್ ಹತ್ರ ಹೋಗಿ ಕೂತ್ಕೊಂಡ್ರು. ಅವ್ರೇನು ಹೋಗಿ ಕೂತ್ಕೊಂಡು ಅನ್ನೋ ಅಷ್ಟೊತ್ತಿಗೆ ಅಂದ್ರೆ ಮತ್ತು ಬಸ್ ಬಂತು. ಸೊ ಬರ್ರಿ ಜಲ್ದಿ ಅಂತಂದು ಎಲ್ಲರೂ ಬಂದರು. ಸೊ ಈಗ ಎಲ್ಲರೂ ಒಬ್ಬೊಬ್ಬರ ಬಸ್ದಾಗ ಹತ್ತಾತಿರು. ಈ ಸ್ಲೀಪಿಂಗ್ ಕೋಚ್ ಬಸ್ ಒಳಗೆ ಎಲ್ಲರೂ ಫಸ್ಟ್ ಟೈಮ್ ಕೂಡ್ರೋದ. ಸೊ ಎಲ್ಲರದು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ, ನಮ್ಮ ಪಪ್ಪನಷ್ಟು ಬಿಟ್ಟು. ಬಿಕಾಸ್ ನಮ್ಮ ಪಪ್ಪ ಲಾಸ್ಟ್ ಟೈಮ್ ಬೆಂಗ್ಳೂರ್ಗೆ ಮತ್ತು ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ಕೂತಿರು ಈ ಬಸ್ಗೊಳ್ದಾಗ. ಹಾಗಾಗಿ ನಮ್ಮ ಪಪ್ಪನ ಬಿಟ್ಟು ಬಾಕಿದವ್ರು ನಾವೆಲ್ಲರೂ ಫುಲ್ ಎಕ್ಸೈಟ್ಮೆಂಟ್ದಾಗಿದ್ದು. ನಾನು ಸಾನು ಭಾಳ ಸಲ ಅನ್ಕೋತಿದ್ದು ನಾವು ಸ್ಲೀಪಿಂಗ್ ಕೋಚ್ ಬಸ್ದಾಗ ಎಲ್ಲರೇ ಹೋಗಬೇಕು, ಯಾವಾಗ ಬರುತ್ತೆ ಗೊತ್ತಿಲ್ಲ ಕಾಲ ಕೂಡಿ. ಸೊ ಒಂದು ಸಲ ಕೂಡಿರ್ಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಫೈನಲಿ ಬೆಂಗ್ಳೂರಿಗೆ ಹೋಗೋದ್ರಿಂದ ಅದು ಆಸೆ ಈಡೇರಿತು. ನಾನು ಸಾನು ಇಬ್ಬರು ಸ್ಲೀಪಿಂಗ್ ಕೋಚ್ ಬಸ್ದಾಗ ಕುಂತು ಸ್ವಲ್ಪ ಕಾಕು ಮತ್ತು ತಾತ್ಯಂದ ಮೇಲ್ಗಡೆ ಸೀಟ್ ಸಿಕ್ಕಿತ್ತು. ಸೊ ಅವರು ಮತ್ತು ನಾವು ಎಲ್ಲರೂ ಮಲ್ಕೊಂಡು ಸೀಟ್ ಸಿಕ್ಕಿತ್ತು. ಇಲ್ಲೂ ಎಲ್ಲರೂ ಕಂಫರ್ಟೇಬಲ್ ಆಗಿದ್ದಾರೆ ಇಲ್ಲಂತ ರೋಹನ್ ಎಲ್ಲರೂ ಒಮ್ಮೆ ಚೆಕ್ ಮಾಡಿ ಬರಾತಿದ್ದ. ಇಲ್ಲಿ ನಮ್ಮ ಪ್ರದೀಪ ಮತ್ತು ಶರತ ಇಬ್ಬರು ಕುಂತಿದ್ರು. ಏನು ತಿನ್ನತ್ತಿನ ಐಸ್ ಕ್ರೀಮ್. ಲೋಕಲ್ ಬಸ್ ಹೋಗಿರೋ ಚಲೋ ಇತ್ತು. ಕಿಟಕಿದಾಗ ಡ್ಯಾನ್ಸ್ ಮಾಡಿದ್ರೆ ಬರ್ತಿತ್ತು. ಡ್ಯಾನ್ಸ್ ಮಾಡಿ 4 ಮಂದಿ ಬೇವು ಏನು ಇವನು ದೊಡ್ಡ ಎಲ್ಲರೂ ನೋಡಿ ಇದನ್ನ ಹಾಕ್ತಾರ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾನೆ ನೋಡವು. ನೀನು ಹಿಂದಿ ನಾವು
ದೊಡ್ಡ ಬೋತಿ ತೋರ್ಸಂಗಿಲ್ಲ. ಪಾರ್ಲರ್ ಇರ್ತೀನಿ ಅಂತೀನಿ ಏನು. ಇಲ್ಲಿ ಬೆಳಗಾವಿ ಹತ್ರ ಬಂದ ತಕ್ಷಣ ರಾಮದೇವ್ ಹೋಟೆಲ್ ಹತ್ರ ನಿಲ್ಲಿಸಿರು ಊಟಕ್ಕೆ. ಸೊ ನಾವಂತೂ ಮನೆಯಿಂದ ಹೊರಡಬೇಕಾದ್ರೆ ಎಲ್ಲರೂ ಊಟ ಮಾಡ್ಕೊಂಡನ ಬಸ್ ಹತ್ತಿದ್ದು. ಸೊ ನಮಗೆ ಯಾರಿಗೂ ಹಸು ಇರಲಿಲ್ಲ. ಹಂಗೆ ಜಸ್ಟ್ ಏನಾದರೂ ಬಿಸ್ಕಿಟು ಅದು ಇದು ತೊಗೊಂಡು ಹೋಗೋಣ ಅಂತಂದು ಬಂದಿದ್ದು. ನಮ್ಮ ಸಾನು ಬಸ್ ನಿಲ್ಲಿದ ತಕ್ಷಣ ಕುರ್ಕುರೆ ಬಿಸ್ಕಿಟ್ ಏನಾರು ತೊಗೊಂಬರೋನು ಅಂತ ಬಂದಳು. ಹಾಗಾಗಿ ಇಲ್ಲಿ ನೋಡಾತಿದ್ದು. ಇನ್ನು ಬೆಳಿಗ್ಗೆ 7 ಗಂಟೆ ಸುಮಾರಕ್ಕಂದ್ರೆ ನಾವು ಬೆಂಗಳೂರಿಗೆ ರೀಚ್ ಆದು. ಇನ್ನು ಬೆಂಗಳೂರು ಬರೋಕೆ ಒಂದು 2 ಕಿಲೋಮೀಟ್ರ್ ಇತ್ತು. ಸೊ ಡ್ರೈವರ್ ಜೊತೆ ಒಬ್ಬರು ಕಿನ್ನರ್ ಇದ್ದರು. ಸೊ ಅವ್ರು ಬಂದು ಎಲ್ಲ ಹೇಳಿದರು, ಭಾಳ ಹೊತ್ತು ನಿಲ್ಸಂಗಿಲ್ಲ, ಲಘು ಲಘು ಇಳೀರಿ ಮತ್ತು ನಿಮ್ಮ ಬ್ಯಾಗ್ ಎಲ್ಲನೂ ತಕ್ಕೋದಿನ ರೆಡಿ ಪೊಸಿಷನ್ದಾಗ ಇರ್ರಿ ಅಂತ ಹೇಳಿದರು. ಹಾಗಾಗಿ ಅದು ಇನ್ನೊಂದು ಸ್ವಲ್ಪ ದೂರ ಇರ್ತಾಗಿನ ನಾವೆಲ್ಲನೂ ರೆಡಿ ಮಾಡಿಕೊಂಡು ಬ್ಯಾಗ್ ಅದ ಇಟ್ಕೊಂಡು ಎಲ್ಲರೂ ಎದ್ದು ನಿಂತಿದ್ದು, ಇನ್ನೇನು ಬರುತ್ತೆ ಸ್ಟಾಪ್ ಅಂತ ಹೇಳಿಬಿಟ್ಟು. ಎಲ್ಲರೂ ಈ ಜರ್ನಿ ಇಷ್ಟಪಟ್ಟರು. ಬಿಕಾಸ್ ಇಟ್ ಈಸ್ ಅ ವೆರಿ ಹೆಲ್ದಿ ಮತ್ತು ಟಯರ್ಡ್ಲೆಸ್ ಜರ್ನಿ ಅಂತಲೇ ಹೇಳ್ಬೋದು ಸ್ಲೀಪಿಂಗ್ ಕೋಚ್ ಬಸ್ದಾಗ. ಸೊ ಎವ್ರಿ ಒನ್ ಎಂಜಾಯ್ಡ್ ಅ ಲಾಟ್. ಮಿಡಲ್ ಕ್ಲಾಸ್ ಪೀಪಲ್ದು ಎಲ್ಲರದು ಆಸೆ ಇರ್ತೈತಿ ಸೈಕಲ್ದಿಂದ ಹಿಡಿದು ಫ್ಲೈಟ್ವರೆಗೂ ಕೂಡಿರ್ಬೇಕಂತ ಅಂದ. ಸೊ ನಾವು ನಮ್ಮ ಆಸೆಗಳನ್ನು ಒಂದೊಂದಾಗಿ ಈಡೇರಿಸ್ಕೊಳತ್ತೇವೆ. ಸೊ ಈ ಜರ್ನಿ ಆಯಿತು. ಸ್ಲೀಪಿಂಗ್ ಕೋಚ್ನಾಗ ಒಂದು ಸಲ ಕೂಡಿರ್ಬೇಕಂತ ಅಂದ. ಸೊ ವಿ ಆರ್ ನೌ ಎಕ್ಸ್ಪೀರಿಯನ್ಸ್ಡ್. ಇನ್ನು ಫ್ಲೈಟಲ್ಲಿ ಕೂಡಿರೋ ಆಸೆ ಇದೆ, ನೋಡೋಣ ಯಾವಾಗ ಆಗುತ್ತೆ, ಆ ದೇವ್ರು ಯಾವಾಗ ಕೂಡಿಸಿ ಕೊಡ್ತಾನೆ ಅಂತಂದು. ಬಟ್ ಐ ಆಮ್ ಡ್ಯಾಮ್ ಶೋರ್ ಒಂದಿಲ್ಲ ಒಂದಿನ ಅಂತೂ ನಾವು ಫ್ಲೈಟ್ ಜರ್ನಿನೂ ಮಾಡ್ತೀವಿ ಅಂತ. ಸೊ ಲೆಟ್ ಸಿ ವೆನ್ ಇಟ್ ವಿಲ್ ಬಿ ಹ್ಯಾಪನ್. ಐ ಹೋಪ್ ಇಟ್ ವಿಲ್ ಬಿ ಸೂನ್. ಭರತ್ ನಮ್ಮನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗತ್ತಿರು. ಈಗ ನಾವು ಬೆಂಗಳೂರಿಗೆ ಯಾಕೆ ಬಂದಿದ್ದು, ಏನು ಫಂಕ್ಷನ್ ಐತಿ ಅನ್ನೋದನ್ನೆಲ್ಲನೂ ನೆಕ್ಸ್ಟ್ ಲಾಗ್ನಾಗ ತೋರಿಸ್ತೇನೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.